ಕೊಲ್ಲಿ ಕದನದ ತೀವ್ರತೆಗೆ ಹಾವೇರಿ ನಗರದಲ್ಲಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ಒಂದೊಂದೇ ಹೋಟೆಲ್ಗಳು ಮುಚ್ತಾ ಬರ್ತಾ ಇದ್ದಾವೆ. ಸದ್ಯಕ್ಕೆ ಇರುವಂಥ ಅಲಂಕಾರ ಅನ್ನುವ ನಗರದ ಪ್ರಮುಖ ಹೋಟೆಲ್ ಆಗಿತ್ತು. ಇಲ್ಲಿ ದಿನ ಬೆಳಗಾದ್ರೆ ಸಾಕು ಆಸ್ಪತ್ರೆ ಮತ್ತು ಅಕ್ಕಪಕ್ಕದ ಅಂಗಡಿಗಳಿಂದ ಊಟಕ್ಕೆ ಮತ್ತು ದಾರಿಗೂ ಕೂಡ ರಸ್ತೆ ಪಕ್ಕದಿಂದ ಊಟಕ್ಕೆ ಬರ್ತಾ ಇದ್ರು. ಇವತ್ತು ಆ ಒಂದು ಹೋಟೆಲ್ ಮುಚ್ಚಿದ್ದಾರೆ. ಕಾರಣ ಏನಂದರೆ ಸಿಲಿಂಡರ್ ಕೊರತೆ ಇರಬಹುದು. ದೃಶ್ಯ ನೋಡ್ತಿರೋ ಹಾಗೆ ಈಗ ಫ್ರಂಟ್ ಗೇಟನ್ನು ಅಂದರೆ ಫ್ರಂಟ್ ಬಾಗಿಲನ್ನು ಮುಚ್ಚಿರುವಂಥದ್ದು, ಕೀಯನ್ನು ಕೂಡ ಹಾಕಿದ್ದಾರೆ. ಕಳೆದ 20 ದಿನಗಳಿಂದ ಸಿಲಿಂಡರ್ನ ಸಮಸ್ಯೆ ಆಗ್ತಾ ಇದೆ. ದಿನ ಬೆಳಗಾದರೆ 4-5 ಸಿಲಿಂಡರ್ಗಳು ಇಲ್ಲಿ ಅವಶ್ಯಕತೆ ಇತ್ತು. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಜೋಳದ ರೊಟ್ಟಿಯನ್ನು ಮಾಡುವಂಥ ಪ್ರಕ್ರಿಯೆಗೆ ಈ ಹೋಟೆಲ್ಲು ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು. ಹೀಗಾಗಿ ಸದ್ಯ ಈ ಹೋಟೆಲ್ ಈಗ ಬಂದ್ ಮಾಡಿರುವಂಥದ್ದು. ಅಂದರೆ ಮಾಲೀಕರು ತಿಂಗಳಿಗೆ 15,000 ರೂಪಾಯಿಗಳ ಬಾಡಿಗೆಯನ್ನು ಕೊಟ್ಟು ಹೋಟೆಲ್ನ ನಡೆಸ್ತಾ ಇದ್ರು. 10 ಜನ ಕಾರ್ಮಿಕರು ಕೂಡ ಈ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಸದ್ಯಕ್ಕೆ ಈ ಹೋಟೆಲ್ಲು ಸಿಲಿಂಡರಿನ ಸಮಸ್ಯೆಯಿಂದಾಗಿ ಮುಚ್ಚಿದೆ. ಪ್ರಮುಖವಾಗಿ ದಿನ ಬೆಳಗಾದ್ರೆ ಸಾಕು ಇಲ್ಲಿ 100 ಜನರು ತಿಂಡಿ ತಿನ್ನಲಿಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕಾಗಿ ಬರ್ತಾಯಿದ್ರು. ಸದ್ಯಕ್ಕೆ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜೊತೆಗೆ ಕಿಚನ್ ಏನಿದೆ, ಕಿಚನ್ನ ಕೆಲಸಕ್ಕೂ ಕೂಡ ಕಾರ್ಮಿಕರೇನಿದ್ರು ಅವರೆಲ್ಲರಿಗೂ ಸಂಬಳವನ್ನು ಕೊಡೋಕ್ಕಾಗದೇ ಇರೋದಕ್ಕೆ ಈ ಒಂದು ಹೋಟೆಲ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಕಾರಣ ಏನಂದರೆ ಕೊಲ್ಲಿಯ ಯುದ್ಧದ ಭೀಕರತೆ ಏನಿದೆ ಅದು ದಿನದಿಂದ ದಿನಕ್ಕೆ ಬಿಗಡಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಕೂಡ ಸಮರ್ಪಕವಾಗಿ ಹಾವೇರಿ ನಗರದಲ್ಲಿ ಬಳಕೆಗೆ ಸಿಗ್ತಾ ಇಲ್ಲ. ಆದರೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಇದೀಗ ಹೋಟೆಲ್ಗಳು ಸಂಪೂರ್ಣವಾಗಿ ಮುಚ್ಚುವ ಹಂತಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಅಲಂಕಾರವನ್ನು ಹೋಟೆಲ್ ಏನಿದೆ ಇದು ಕೂಡ ಇದೀಗ ಮುಚ್ಚಿದ್ದಾರೆ. ಯಾಕಂದರೆ ಒಂದು ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಮತ್ತು ನಿಗದಿತವಾಗಿ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಕೂಡ ದೊರಕದೇ ಇರೋದ್ರಿಂದ ಈಗ ಸದ್ಯಕ್ಕೆ ನೋಡ್ತಿರೋ ದೃಶ್ಯದಲ್ಲಿ ಎಲ್ಲ ಅಡುಗೆ ಮಾಡುವಂಥ ಪಾತ್ರೆಗಳಿಂದ ಅವನ್ನೆಲ್ಲವನ್ನು ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಕಾರಣ ಏನಂದರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಬಿಟ್ಟಿರುವಂಥದ್ದು. ಇನ್ನು ಎಡಭಾಗದಲ್ಲಿ ನೋಡ್ತಿರ್ಬೋದು ರೇಷನ್ ಕೂಡ ಹಾಗೆ ಇಟ್ಟಿರುವಂಥದ್ದು. ಒಲೆ ಗ್ಯಾಸ್ಗಳೇನಿದ್ದಾವೆ ಅವು ಸಂಪೂರ್ಣ ಖಾಲಿ. ಅಂದರೆ ಪ್ರಮುಖವಾಗಿ ಈ ತರಹದ ಏನು ಕಮರ್ಷಿಯಲ್ ಸಿಲಿಂಡರ್ ಇದ್ದಾವೆ ಇಂಥ ಸಿಲಿಂಡರ್ಗಳು ಸದ್ಯಕ್ಕೆ ದೊರಕ್ತಲ್ಲ ಅಂತ ಹೇಳ್ಬೋದು. ಜೊತೆಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಅಂಗಡಿ ಮಾಲೀಕರ ಹತ್ರ ಮಾತಾಡೋ ಪ್ರಯತ್ನ ಮಾಡಿದೆ. ಸರ್, ಈಗ ಎಷ್ಟು ದಿನಗಳಿಂದ ಸಿಲಿಂಡರ್ ಸಿಗ್ತಾರ ತಮಗೆ? ಯಾವಾಗ ಬಂದ್ ಮಾಡಿದ್ರಿ ಅಂಗಡಿನ? ಸರ 3 ದಿವಸ ಆಯ್ತು ರೀ ಬಂದ್ ಮಾಡಿ. ಈಗ ನಾವು ಈ ಸಿಲಿಂಡರ್ ಕಮರ್ಷಿಯಲ್ ಅಭಾವದಿಂದ 3 ದಿವಸ ಆಯ್ತು ಮುಚ್ಚಿಗೆ. ನಾವು ಇಲ್ಲೇ ನಮ್ಮದು ಚೆನ್ನಾಗಿತ್ತು ರೀ. ಇಲ್ಲೇ ಊಟ ಎಲ್ಲ ಚೆನ್ನಾಗಿ ಹೋಗ್ತಿದ್ರು. ಇಲ್ಲೇ ಪಕ್ಕದಾಗ ಜಿಲ್ಲಾ ಹಾಸ್ಪಿಟಲ್ಲು, ಆಮೇಲೆ KMF ಆಫೀಸು, ಬ್ಯಾಂಕ್ ಆಫ್ ಬರೋಡಾ, SBI ಬ್ಯಾಂಕ್ ಎಲ್ಲ ಸಿಬ್ಬಂದಿ ಎಲ್ಲ ಊಟಕ್ಕೆ ಬರ್ತಿದ್ರಿ ಇಲ್ಲೇ. ಈಗ ನಮಗೂ ತೊಂದರೆ ಆಗೈತೆ ರೀ. ನಮ್ಮ ಬರೋ ಒಂದು ಸುಮಾರು 10 ಜನ ವರ್ಕರ್ ಅದಾರ, ಅವ್ರಿಗೆ ತೊಂದರೆ ಆಗಿದೆ ರೀ. ಈಗ ಎಷ್ಟು ಬಾಡಿಗೆ ಇತ್ತು? ಸಂಬಳ ಎಷ್ಟು ಕೊಡ್ತಾ ಇದ್ರಿ? ಎಲ್ಲ ಒಟ್ಟು ಎಷ್ಟಾಗ್ತಾಯಿತ್ತು? ವ್ಯಾಪಾರ ಹೇಗಿತ್ತು ಅಂತ? ಈಗ ಸುಮಾರು 10 ಜನ ವರ್ಕರ್ ನಮ್ಮಲ್ಲೇ ಇದ್ರು. ಪ್ರತಿ ತಿಂಗಳು ಒಬ್ರಿಗೆ 10,000 15,000 ರೂಪಾಯಿ ಹಿಂಗೆ ಸಂಬಳ ನಾವು ಕೊಡ್ತಿದ್ವಿ ರೀ. ಈಗ 3 ದಿವಸ ಆತ್ರಿ ಈಗ ಹೋಟೆಲ್ ಬಂದ್ ಮಾಡಿದೆ ಸಿಲಿಂಡರ್ ಅಭಾವದಿಂದ. ಒಲೆ ಮಾಡಲಿಕ್ಕೆ ಅಂದ್ರೆ ಅವಕಾಶ ಇತ್ತ, ಮಾಡ್ಬೋದಾಗಿತ್ತು ಅಂತ? ಇಲ್ಲ ರೀ ಸರ್, ಸೌದೆ ಒಲೆ ಹಚ್ಬೋದಿತ್ತು. ಆದ್ರೆ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಇಲ್ಲೇ ಬಿಲ್ಡಿಂಗಿನಲ್ಲಿ ಹಚ್ಚಕ್ಕೆ ಸರಿ ಅನ್ಸಲ್ಲ ರೀ. ಇಲ್ಲೇ ಹೊಗೆ ಬರೋ ಸಂಬಂಧ ನಾವು ಅದನ್ನು ಇದು ಮಾಡಿಲ್ಲ ರೀ ಸರ್. ಕಡೆಗೆ 10 ಜನ ಕಾರ್ಮಿಕರು ಹೋಟೆಲಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾಯಿದ್ರು. ಈಗ ಅವರೆಲ್ಲರೂ ಕೂಡ ಮನೆ ಹೋಗಿದ್ದಾರೆ. ಅಂದರೆ ಒಂದು ಕಡೆ ಆ ಬಡವರ ಹೊಟ್ಟೆ ಮೇಲೂ ಕೂಡ ಬರೆ ಹೇಳೋದಂತಾಗಿರೋದು. ಒಟ್ಟಾರೆ ಹೇಳೋದಂತಂದರೆ ಕೊಲ್ಲಿ ಕದನದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ಗಳು ಸಮರ್ಪಕವಾಗಿ ದೊರೆಯದೇ ಇಲ್ಲ. ಹೀಗಾಗಿ ಈಗ ಹೋಟೆಲ್ ಕೂಡ ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ. ಆಳು ಕಾಳು ಮನೆ ಕಳಿಸಿ ನನ್ನ ಮಾತನ್ನು ನಾವು ಓನರ್ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಕೊಲ್ಲಿ ಕದನದ ತೀವ್ರತೆಗೆ ಹಾವೇರಿ ನಗರದಲ್ಲಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ಒಂದೊಂದೇ ಹೋಟೆಲ್ಗಳು ಮುಚ್ತಾ ಬರ್ತಾ ಇದ್ದಾವೆ. ಸದ್ಯಕ್ಕೆ ಇರುವಂಥ ಅಲಂಕಾರ ಅನ್ನುವ ನಗರದ ಪ್ರಮುಖ ಹೋಟೆಲ್ ಆಗಿತ್ತು. ಇಲ್ಲಿ ದಿನ ಬೆಳಗಾದ್ರೆ ಸಾಕು ಆಸ್ಪತ್ರೆ ಮತ್ತು ಅಕ್ಕಪಕ್ಕದ ಅಂಗಡಿಗಳಿಂದ ಊಟಕ್ಕೆ ಮತ್ತು ದಾರಿಗೂ ಕೂಡ ರಸ್ತೆ ಪಕ್ಕದಿಂದ ಊಟಕ್ಕೆ ಬರ್ತಾ ಇದ್ರು. ಇವತ್ತು ಆ ಒಂದು ಹೋಟೆಲ್ ಮುಚ್ಚಿದ್ದಾರೆ. ಕಾರಣ ಏನಂದರೆ ಸಿಲಿಂಡರ್ ಕೊರತೆ ಇರಬಹುದು. ದೃಶ್ಯ ನೋಡ್ತಿರೋ ಹಾಗೆ ಈಗ ಫ್ರಂಟ್ ಗೇಟನ್ನು ಅಂದರೆ ಫ್ರಂಟ್ ಬಾಗಿಲನ್ನು ಮುಚ್ಚಿರುವಂಥದ್ದು, ಕೀಯನ್ನು ಕೂಡ ಹಾಕಿದ್ದಾರೆ. ಕಳೆದ 20 ದಿನಗಳಿಂದ ಸಿಲಿಂಡರ್ನ ಸಮಸ್ಯೆ ಆಗ್ತಾ ಇದೆ. ದಿನ ಬೆಳಗಾದರೆ 4-5 ಸಿಲಿಂಡರ್ಗಳು ಇಲ್ಲಿ ಅವಶ್ಯಕತೆ ಇತ್ತು. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಜೋಳದ ರೊಟ್ಟಿಯನ್ನು ಮಾಡುವಂಥ ಪ್ರಕ್ರಿಯೆಗೆ ಈ ಹೋಟೆಲ್ಲು ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು. ಹೀಗಾಗಿ ಸದ್ಯ ಈ ಹೋಟೆಲ್ ಈಗ ಬಂದ್ ಮಾಡಿರುವಂಥದ್ದು. ಅಂದರೆ ಮಾಲೀಕರು ತಿಂಗಳಿಗೆ 15,000 ರೂಪಾಯಿಗಳ ಬಾಡಿಗೆಯನ್ನು ಕೊಟ್ಟು ಹೋಟೆಲ್ನ ನಡೆಸ್ತಾ ಇದ್ರು. 10 ಜನ ಕಾರ್ಮಿಕರು ಕೂಡ ಈ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಸದ್ಯಕ್ಕೆ ಈ ಹೋಟೆಲ್ಲು ಸಿಲಿಂಡರಿನ ಸಮಸ್ಯೆಯಿಂದಾಗಿ ಮುಚ್ಚಿದೆ. ಪ್ರಮುಖವಾಗಿ ದಿನ ಬೆಳಗಾದ್ರೆ ಸಾಕು ಇಲ್ಲಿ 100 ಜನರು ತಿಂಡಿ ತಿನ್ನಲಿಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕಾಗಿ ಬರ್ತಾಯಿದ್ರು. ಸದ್ಯಕ್ಕೆ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜೊತೆಗೆ ಕಿಚನ್ ಏನಿದೆ, ಕಿಚನ್ನ ಕೆಲಸಕ್ಕೂ ಕೂಡ ಕಾರ್ಮಿಕರೇನಿದ್ರು ಅವರೆಲ್ಲರಿಗೂ ಸಂಬಳವನ್ನು ಕೊಡೋಕ್ಕಾಗದೇ ಇರೋದಕ್ಕೆ ಈ ಒಂದು ಹೋಟೆಲ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಕಾರಣ ಏನಂದರೆ ಕೊಲ್ಲಿಯ ಯುದ್ಧದ ಭೀಕರತೆ ಏನಿದೆ ಅದು ದಿನದಿಂದ ದಿನಕ್ಕೆ ಬಿಗಡಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಕೂಡ ಸಮರ್ಪಕವಾಗಿ ಹಾವೇರಿ ನಗರದಲ್ಲಿ ಬಳಕೆಗೆ ಸಿಗ್ತಾ ಇಲ್ಲ. ಆದರೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಇದೀಗ ಹೋಟೆಲ್ಗಳು ಸಂಪೂರ್ಣವಾಗಿ ಮುಚ್ಚುವ ಹಂತಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಅಲಂಕಾರವನ್ನು ಹೋಟೆಲ್ ಏನಿದೆ ಇದು ಕೂಡ ಇದೀಗ ಮುಚ್ಚಿದ್ದಾರೆ. ಯಾಕಂದರೆ ಒಂದು ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಮತ್ತು ನಿಗದಿತವಾಗಿ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಕೂಡ ದೊರಕದೇ ಇರೋದ್ರಿಂದ ಈಗ ಸದ್ಯಕ್ಕೆ ನೋಡ್ತಿರೋ ದೃಶ್ಯದಲ್ಲಿ ಎಲ್ಲ ಅಡುಗೆ ಮಾಡುವಂಥ ಪಾತ್ರೆಗಳಿಂದ ಅವನ್ನೆಲ್ಲವನ್ನು ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಕಾರಣ ಏನಂದರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಬಿಟ್ಟಿರುವಂಥದ್ದು. ಇನ್ನು ಎಡಭಾಗದಲ್ಲಿ ನೋಡ್ತಿರ್ಬೋದು
ರೇಷನ್ ಕೂಡ ಹಾಗೆ ಇಟ್ಟಿರುವಂಥದ್ದು, ಒಲೆ ಗ್ಯಾಸ್ಗಳೇನಿದ್ದಾವೆ ಅವು ಸಂಪೂರ್ಣ ಖಾಲಿ. ಅಂದರೆ ಪ್ರಮುಖವಾಗಿ ಈ ತರಹದ ಏನು ಕಮರ್ಷಿಯಲ್ ಸಿಲಿಂಡರ್ ಇದ್ದಾವೆ, ಇಂಥ ಸಿಲಿಂಡರ್ಗಳು ಸದ್ಯಕ್ಕೆ ದೊರಕ್ತಲ್ಲ ಅಂತ ಹೇಳ್ಬೋದು. ಜೊತೆಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಅಂಗಡಿ ಮಾಲೀಕರ ಹತ್ರ ಮಾತಾಡ್ಸೋ ಪ್ರಯತ್ನ ಮಾಡಿದೆ. ಸರ್, ಈಗ ಎಷ್ಟು ದಿನಗಳಿಂದ ಸಿಲಿಂಡರ್ ಸಿಗ್ತಲ್ಲ ತಮಗೆ? ಯಾವಾಗ ಬಂದ್ ಮಾಡಿದ್ರಿ ಅಂಗಡಿನ? ಸರ 3 ದಿವಸ ಆತ್ರಿ ಬಂದ್ ಮಾಡೀಗ ನಾವು. ಈ ಸಿಲಿಂಡರ್ ಕಮರ್ಷಿಯಲ್ ಅಭಾವದಿಂದ 3 ದಿವಸ ಆಯ್ತು ಮುಚ್ಚಿಗೆ ನಾವು. ಇಲ್ಲೇ ನಮ್ದು ಚೆನ್ನಾಗಿತ್ತು ರೀ. ಇಲ್ಲೇ ಊಟ ಎಲ್ಲ ಚೆನ್ನಾಗಿ ಹೋಗ್ತಿದ್ರು. ಇಲ್ಲೇ ಪಕ್ಕದಾಗ ಜಿಲ್ಲಾ ಹಾಸ್ಪಿಟಲ್ಲು, ಆಮೇಲೆ KMF ಆಫೀಸು, ಬ್ಯಾಂಕ್ ಆಫ್ ಬರೋಡಾ, SBI ಬ್ಯಾಂಕ್ ಎಲ್ಲ ಸಿಬ್ಬಂದಿ ಎಲ್ಲ ಊಟಕ್ಕೆ ಬರ್ತಿದ್ರಿ ಇಲ್ಲೇ. ಈಗ ನಮಗೂ ತೊಂದರೆ ಆಗೈತೆ ರೀ. ನಮ್ಮ ಬರೋ ಒಂದು ಸುಮಾರು 10 ಜನ ವರ್ಕರ್ ಅದಾರ, ಅವ್ರಿಗೆ ತೊಂದರೆ ಆಗಿದ್ರಿ. ಈಗ ಎಷ್ಟು ಬಾಡಿಗೆ ಇತ್ತು? ಸಂಬಳ ಎಷ್ಟು ಕೊಡ್ತಾ ಇದ್ರಿ? ಎಲ್ಲ ಒಟ್ಟು ಎಷ್ಟಾಗ್ತಾಯಿತ್ತು? ವ್ಯಾಪಾರ ಹೇಗಿತ್ತು ಅಂತ? ಈಗ ಸುಮಾರು 10 ಜನ ವರ್ಕರ್ ನಮ್ಮಲ್ಲೇ ಇದ್ರು. ಪ್ರತಿ ತಿಂಗಳು ಒಬ್ರಿಗೆ 10,000 15,000 ರೂಪಾಯಿ ಹಿಂಗೆ ಸಂಬಳ ನಾವು ಕೊಡ್ತಿದ್ವಿ ರೀ. ಈಗ 3 ದಿವಸ ಆತ್ರಿ ಈಗ ಹೋಟೆಲ್ ಬಂದ್ ಮಾಡಿದ ಸಿಲಿಂಡರ್ ಅಭಾವದಿಂದ. ಒಲೆ ಮಾಡಲಿಕ್ಕೆ ಏನಾದ್ರು ಅವಕಾಶ ಇತ್ತ, ಮಾಡ್ಬೋದಾಗಿತ್ತು ಅಂತ? ಇಲ್ಲ ರೀ ಸರ್, ಸೌದೆ ಒಲೆ ಹಚ್ಬೋದಿತ್ತು. ಆದ್ರೆ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಇಲ್ಲೇ ಬಿಲ್ಡಿಂಗಿನಲ್ಲಿ ಹಚ್ಚಕ್ಕೆ ಸರಿ ಅನ್ಸಲ್ಲ ರೀ. ಇಲ್ಲೇ ಈ ಹೊಗೆ ಬರೋ ಸಂಬಂಧ ನಾವು ಅದನ್ನು ಇದು ಮಾಡಿಲ್ಲ ರೀ ಸರ್. ಹೊರಗಡೆಗೆ 10 ಜನ ಕಾರ್ಮಿಕರು ಹೋಟೆಲಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು. ಈಗ ಅವರೆಲ್ಲರೂ ಕೂಡ ಮನೆ ಹೋಗಿದ್ದಾರೆ. ಅಂದರೆ ಒಂದು ಕಡೆ ಆ ಬಡವರ ಹೊಟ್ಟೆ ಮೇಲೂ ಕೂಡ ಬರೆ ಹೇಳೋದಂತಾಗಿರೋದು. ಒಟ್ಟಾರೆ ಹೇಳೋದಂತಂದರೆ ಕೊಲ್ಲಿ ಕದನದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ಗಳು ಸಮರ್ಪಕವಾಗಿ ದೊರೆಯೋದಿಲ್ಲ. ಹೀಗಾಗಿ ಈಗ ಹೋಟೆಲ್ ಕೂಡ ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ. ಆಳು ಕಾಳು ಮೂಲಕ ಮನೆ ಕಳಿಸಿದ ನನ್ನ ಮಾತನ್ನು ನಾವು ಓನರ್ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಕೊಲ್ಲಿ ಕದನದ ತೀವ್ರತೆಗೆ ಹಾವೇರಿ ನಗರದಲ್ಲಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ಒಂದೊಂದೇ ಹೋಟೆಲ್ಗಳು ಮುಚ್ತಾ ಬರ್ತಾ ಇದ್ದಾವೆ. ಸದ್ಯಕ್ಕೆ ಇರುವಂಥ ಅಲಂಕಾರ ಅನ್ನುವ ನಗರದ ಪ್ರಮುಖ ಹೋಟೆಲ್ ಆಗಿತ್ತಿದ್ದು, ಇಲ್ಲಿ ದಿನ ಬೆಳಗಾದ್ರೆ ಸಾಕು ಆಸ್ಪತ್ರೆ ಮತ್ತು ಅಕ್ಕಪಕ್ಕದ ಅಂಗಡಿಗಳಿಂದ ಊಟಕ್ಕೆ ಮತ್ತು ದಾರಿಕರು ಕೂಡ ರಸ್ತೆ ಪಕ್ಕದಿಂದ ಊಟಕ್ಕೆ ಬರ್ತಾ ಇದ್ರು. ಇವತ್ತು ಆ ಒಂದು ಹೋಟೆಲ್ ಮುಚ್ಚಿದ್ದಾರೆ. ಕಾರಣ ಏನಂದರೆ ಸಿಲಿಂಡರ್ ಕೊರತೆ ಇರಬಹುದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಫ್ರಂಟ್ ಗೇಟನ್ನು, ಅಂದರೆ ಫ್ರಂಟ್ ಬಾಗಿಲನ್ನು ಮುಚ್ಚಿರುವಂಥದ್ದು, ಕೀಯನ್ನು ಕೂಡ ಹಾಕಿದ್ದಾರೆ. ಕಳೆದ 20 ದಿನಗಳಿಂದ ಸಿಲಿಂಡರ್ನ ಸಮಸ್ಯೆ ಆಗ್ತಾ ಇದೆ. ದಿನ ಬೆಳಗಾದರೆ 4-5 ಸಿಲಿಂಡರ್ಗಳು ಇಲ್ಲಿ ಅವಶ್ಯಕತೆ ಇತ್ತು. ಅದರಲ್ಲೂ ಕೂಡ ಸ್ಪೆಷಲ್ಲಾಗಿ ಜೋಳದ ರೊಟ್ಟಿಯನ್ನು ಮಾಡುವಂಥ ಪ್ರಕ್ರಿಯೆಗೆ ಈ ಹೋಟೆಲ್ಲು ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು. ಹೀಗಾಗಿ ಸದ್ಯ ಈ ಹೋಟೆಲ್ ಈಗ ಬಂದ್ ಮಾಡಿರೋವಂಥದ್ದು. ಅಂದರೆ ಮಾಲೀಕರು ತಿಂಗಳಿಗೆ 15,000 ರೂಪಾಯಿಗಳ ಬಾಡಿಗೆಯನ್ನು ಕೊಟ್ಟು ಹೋಟೆಲ್ನ ನಡೆಸ್ತಾ ಇದ್ರು. 10 ಜನ ಕಾರ್ಮಿಕರು ಕೂಡ ಈ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ಸದ್ಯಕ್ಕೆ ಈ ಹೋಟೆಲ್ಲು ಸಿಲಿಂಡರಿನ ಸಮಸ್ಯೆಯಿಂದಾಗಿ ಮುಚ್ಚಿದೆ. ಪ್ರಮುಖವಾಗಿ ದಿನ ಬೆಳಗಾದ ಸಾಕು ಇಲ್ಲಿ 100 ಜನರು ತಿಂಡಿ ತಿನ್ನಲಿಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕಾಗಿ ಬರ್ತಾಯಿದ್ರು. ಸದ್ಯಕ್ಕೆ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜೊತೆಗೆ ಕಿಚನ್ ಏನಿದೆ, ಕಿಚನ್ನ ಕೆಲಸಕ್ಕೂ ಕೂಡ ಕಾರ್ಮಿಕರೇನಿದ್ರು ಅವರೆಲ್ಲರಿಗೂ ಸಂಬಳನ ಕೊಡೋಕ್ಕಾಗದೇ ಇರೋದಕ್ಕೆ ಈ ಒಂದು ಹೋಟೆಲ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಕಾರಣ ಏನಂದರೆ ಕೊಲ್ಲಿಯ ಯುದ್ಧದ ಭೀಕರತೆ ಏನಿದೆ ಅದು ದಿನದಿಂದ ದಿನಕ್ಕೆ ಬಿಗಡಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಕೂಡ ಸಮರ್ಪಕವಾಗಿ ಹಾವೇರಿ ನಗರದಲ್ಲಿ ಬಳಕೆಗೆ ಸಿಗ್ತಾ ಇಲ್ಲ. ಆದರೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಇದೀಗ ಹೋಟೆಲ್ಗಳು ಸಂಪೂರ್ಣವಾಗಿ ಮುಚ್ಚುವ ಹಂತಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಅಲಂಕಾರವನ್ನು ಹೋಟೆಲ್ ಏನಿದೆ ಇದು ಕೂಡ ಇದೀಗ ಮುಚ್ಚಿದ್ದಾರೆ. ಯಾಕಂದರೆ ಒಂದು ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಮತ್ತು ನಿಗದಿತವಾಗಿ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಕೂಡ ದೊರಕದೇ ಇರೋದ್ರಿಂದ ಈಗ ಸದ್ಯಕ್ಕೆ ನೋಡ್ತಿರೋ ದೃಶ್ಯದಲ್ಲಿ ಎಲ್ಲ ಅಡುಗೆ ಮಾಡುವಂಥ ಪಾತ್ರೆಗಳಿಂದ ಅವನ್ನೆಲ್ಲವನ್ನು ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಕಾರಣ ಏನಂದರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಬಿಟ್ಟಿರುವಂಥದ್ದು. ಇನ್ನು ಎಡಭಾಗದಲ್ಲಿ ನೋಡ್ತಿರ್ಬೋದು ರೇಷನ್ ಕೂಡ ಹಾಗೆ ಇಟ್ಟಿರುವಂಥದ್ದು, ಒಲೆ ಗ್ಯಾಸ್ಗಳೇನಿದ್ದಾವೆ ಅವು ಸಂಪೂರ್ಣ ಖಾಲಿ. ಅಂದರೆ ಪ್ರಮುಖವಾಗಿ ಈ ತರಹದ ಏನು ಕಮರ್ಷಿಯಲ್ ಸಿಲಿಂಡರ್ ಇದ್ದಾವೆ, ಇಂಥ ಸಿಲಿಂಡರ್ಗಳು ಸದ್ಯಕ್ಕೆ ದೊರಕ್ತಲ್ಲ ಅಂತ ಹೇಳ್ಬೋದು. ಜೊತೆಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಅಂಗಡಿ ಮಾಲೀಕರ ಹತ್ರ ಮಾತಾಡ್ಸೋ ಪ್ರಯತ್ನ ಮಾಡಿದೆ. ಸರ್, ಈಗ ಎಷ್ಟು ದಿನಗಳಿಂದ ಸಿಲಿಂಡರ್ ಸಿಗ್ತಲ್ಲ ತಮಗೆ? ಯಾವಾಗ ಬಂದ್ ಮಾಡಿದ್ರಿ ಅಂಗಡಿನ? ಸರ 3 ದಿವಸ ಆತ್ರಿ ಬಂದ್ ಮಾಡೀಗ ನಾವು. ಈ ಸಿಲಿಂಡರ್ ಕಮರ್ಷಿಯಲ್ ಅಭಾವದಿಂದ 3 ದಿವಸ ಆಯ್ತು ಮುಚ್ಚಿಗೆ ನಾವು. ಇಲ್ಲೇ ನಮ್ಮದು ಚೆನ್ನಾಗಿತ್ತು ರೀ. ಇಲ್ಲೇ ಊಟ ಎಲ್ಲ ಚೆನ್ನಾಗಿ ಹೋಗ್ತಿದ್ರು. ಇಲ್ಲೇ ಪಕ್ಕದಾಗ ಜಿಲ್ಲಾ ಹಾಸ್ಪಿಟಲ್ಲು, ಆಮೇಲೆ KMF ಆಫೀಸು, ಬ್ಯಾಂಕ್ ಆಫ್ ಬರೋಡಾ, SBI ಬ್ಯಾಂಕ್ ಎಲ್ಲ ಸಿಬ್ಬಂದಿ ಎಲ್ಲ ಊಟಕ್ಕೆ ಬರ್ತಿದ್ರಿ ಇಲ್ಲೇ. ಈಗ ನಮಗೂ ತೊಂದರೆ ಆಗೈತೆ ರೀ. ನಮ್ಮ ಬರೋ ಒಂದು ಸುಮಾರು 10 ಜನ ವರ್ಕರ್ ಅದಾರ, ಅವ್ರಿಗೆ ತೊಂದರೆ ಆಗಿದ್ರಿ. ಈಗ ಎಷ್ಟು ಬಾಡಿಗೆ ಇತ್ತು? ಸಂಬಳ ಎಷ್ಟು ಕೊಡ್ತಾ ಇದ್ರಿ? ಎಲ್ಲ ಒಟ್ಟು ಎಷ್ಟಾಗ್ತಾಯಿತ್ತು? ವ್ಯಾಪಾರ ಹೇಗಿತ್ತು ಅಂತ? ಈಗ ಸುಮಾರು 10 ಜನ ವರ್ಕರ್ ನಮ್ಮಲ್ಲೇ ಇದ್ರು. ಪ್ರತಿ ತಿಂಗಳು ಒಬ್ರಿಗೆ 10,000 15,000 ರೂಪಾಯಿ ಹಿಂಗೆ ಸಂಬಳ ನಾವು ಕೊಡ್ತಿದ್ವಿ ರೀ. ಈಗ 3 ದಿವಸ ಆತ್ರಿ ಈಗ ಹೋಟೆಲ್ ಬಂದ್ ಮಾಡಿದ ಸಿಲಿಂಡರ್ ಅಭಾವದಿಂದ. ಒಲೆ ಮಾಡಲಿಕ್ಕೆ ಏನಾದ್ರು ಅವಕಾಶ ಇತ್ತ, ಮಾಡ್ಬೋದಾಗಿತ್ತು ಅಂತ? ಇಲ್ಲ ರೀ ಸರ್, ಸೌದೆ ಒಲೆ ಹಚ್ಬೋದಿತ್ತು. ಆದ್ರೆ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಇಲ್ಲೇ ಬಿಲ್ಡಿಂಗಿನಲ್ಲಿ ಹಚ್ಚಕ್ಕೆ ಸರಿ ಅನ್ಸಲ್ಲ ರೀ. ಇಲ್ಲೇ ಈ ಹೊಗೆ ಬರೋ ಸಂಬಂಧ ನಾವು ಅದನ್ನು ಇದು ಮಾಡಿಲ್ಲ ರೀ ಸರ್. ಹೊರಗಡೆಗೆ
10 ಜನ ಕಾರ್ಮಿಕರು ಹೋಟೆಲಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು. ಈಗ ಅವರೆಲ್ಲರೂ ಕೂಡ ಮನೆ ಹೋಗಿದ್ದಾರೆ. ಅಂದರೆ ಒಂದು ಕಡೆ ಆ ಬಡವರ ಹೊಟ್ಟೆ ಮೇಲೂ ಕೂಡ ಬರೆ ಹೇಳೋದಂತಾಗಿರೋದು. ಒಟ್ಟಾರೆ ಹೇಳೋದಂತಂದರೆ ಕೊಲ್ಲಿ ಕನ್ನಡದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ಗಳ ಸಮರ್ಪಕವಾಗಿ ದೊರೆಯೋದಿಲ್ಲ. ಹೀಗಾಗಿ ಈಗ ಹೋಟೆಲ್ ಕೂಡ ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ. ಆಳು ಕಾಳು ಮೂಲಕ ಮನೆ ಕಳಿಸಿ ನನ್ನ ಮಾತನ್ನು ಓನರ್ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.